ನಮಸ್ಕಾರ. ನಮ್ಮ ಹೊಲದ ಮಣ್ಣು ಅಂದ್ರೆ ಬರೀ ಮಣ್ಣಲ್ಲ, ಅದೊಂದು ದೊಡ್ಡ ಬಿಸ್ನೆಸ್ ನಡೆಯೋ ಜಾಗ ಗೊತ್ತಾ. ಅಲ್ಲಿ ನಮಗಾಗಿ ಸದ್ದೇ ಇಲ್ಲದೆ ದುಡಿಯೋ ಒಂದು ಸೀಕ್ರೆಟ್ ಟೀಮ್ ಇದೆ. ಬನ್ನಿ, ಇವತ್ತು ಆ ಅದ್ಭುತ ಪಾರ್ಟ್ನರ್ ಬಗ್ಗೆ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಜಮೀನಿನ ಬೆಸ್ಟ್ ಪಾರ್ಟ್ನರ್, ಸಂಬಳನೇ ಕೇಳದೆ ಫ್ರೀಯಾಗಿ ನೆಲದ ಕೆಳಗೆ ನಮ್ಗೋಸ್ಕರ ದಿನಪೂರ್ತಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಹಬ್ಬಾ, ಇದು ಕಲ್ಪನೆ ಅಲ್ಲ, ಪಕ್ಕಾ ಸತ್ಯ. ಬನ್ನಿ, ಈ ಸೂಪರ್ ಸಂಗಾತಿಯನ್ನ ಮೀಟ್ ಮಾಡೋಣ. ಹಾ, ನಮ್ಮ ಸೀಕ್ರೆಟ್ ಪಾರ್ಟ್ನರ್ ಹೆಸರೇ ಮೈಕೋರೈಜಾ. ಅಯ್ಯೋ, ಹೆಸರು ಕೇಳಿ ಹೆದರಬೇಡಿ, ಇದು ಸೈಂಟಿಸ್ಟ್ಗಳಿಟ್ಟಿರೋ ಹೆಸರಷ್ಟೇ. ಇದರ ಕೆಲಸ ಮಾತ್ರ ತುಂಬಾನೇ ಸಿಂಪಲ್. ಇದೊಂದು ಫ್ರೆಂಡ್ಲಿ ಫಂಗಸ್, ಅಂದ್ರೆ ಒಂದು ಉಪಯುಕ್ತ ಶಿಲೀಂಧ್ರ. ಇದು ಗಿಡದ ಬೇರುಗಳಿಗೆ ಅಂಟಿಕೊಂಡು ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಡುತ್ತೆ. ಇದು ಗಿಡದ ಸ್ವಂತ ಬೇರಿಗಿಂತ 100 ಪಟ್ಟು ಜಾಸ್ತಿ ಹರಡ್ಕೊಂಡು ಒಂದು ರೀತಿ ಗಿಡಕ್ಕೆ ಎಕ್ಸ್ಟ್ರಾ ರೂಟ್ ಸಿಸ್ಟಮ್ ಕೊಟ್ಟಾಗ ಕೆಲಸ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಪಾರ್ಟ್ನರ್ಶಿಪ್ ನಡೆಯೋದು ಹೇಗೆ? ಇದೊಂದು ಸಿಂಪಲ್ ಬಿಸ್ನೆಸ್ ಡೀಲ್ ಇದ್ದ ಹಾಗೆ. ಪ್ರಕೃತಿಯಲ್ಲಿ ಎಲ್ಲವೂ ಕೊಡುಕೊಳ್ಳೋ ಲೆಕ್ಕಾಚಾರದಲ್ಲೇ ನಡೆಯೋದು, ಹೌದಲ್ವೇ? ನೋಡಿ, ಇದೊಂದು ಪಕ್ಕಾ ಅಗ್ರಿಮೆಂಟ್. ಗಿಡ ಏನ್ ಮಾಡುತ್ತೆ ಅಂದ್ರೆ, ಸೂರ್ಯನ ಬೆಳಕಿನಿಂದ ತಾನು ತಯಾರಿಸಿದ ಸಕ್ಕರೆ ಇದೆಯಲ್ಲ, ಅದರಲ್ಲಿ ಒಂದು 10-20% ಭಾಗವನ್ನ ಈ ಫಂಗಸ್ಗೆ ಸಂಬಳದ ಹಾಗೆ ಕೊಡುತ್ತೆ. ಅದಕ್ಕೆ ಬದಲಾಗಿ ಈ ಫಂಗಸ್ ಏನ್ ಮಾಡುತ್ತೆ, ಮಣ್ಣಲ್ಲಿ ಬೇರುಗಳಿಗೆ ಸಿಗದಷ್ಟು ದೂರದಲ್ಲಿರೋ ನೀರು, ಪೋಷಕಾಂಶಗಳನ್ನ ಹುಡುಕಿ ತಂದು ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಅಬ್ಬಾ, ಇಂಥ ಒಳ್ಳೆ ಡೀಲ್ ಅಲ್ವಾ? ಇಬ್ರಿಗೂ ಲಾಗ. ಈಗ ಈ ಫಂಗಸ್ ತನ್ನ ಕೆಲಸವನ್ನ ಹೇಗೆ ಮಾಡುತ್ತೆ ಅಂತ ನೋಡೋಣ. ಅದು ಹೈಫೆ ಅಂತ ಕರೆಯೋ ಸಣ್ಣ ಸಣ್ಣ ನೂಲಿನ ಎಳೆಗಳನ್ನ ಬೆಳೆಸುತ್ತೆ. ಇವು ಎಷ್ಟೊಂದು ಸಣ್ಣಗಿರುತ್ತೆ ಅಂದ್ರೆ ನಮ್ಮ ಕೂದಲಿನಷ್ಟು ದಪ್ಪ ಇರಲ್ಲ. ಗಿಡದ ಬೇರುಗಳಿಗಿಂತ 100 ಪಟ್ಟು ಸಣ್ಣ ಇರೋದ್ರಿಂದ ಮಣ್ಣಿನ ಸಣ್ಣ ಸಣ್ಣ ಜಾಗಗಳಿಗೂ ನುಗ್ಗಿ ಬೇರುಗಳಿಗೆ ತಲುಪೋಕೆ ಆಗದೇ ಇರೋ ನೀರು, ಗೊಬ್ಬರವನ್ನ ಹೀರಿಕೊಂಡು ಬರುತ್ತೆ. ಹಾಗಾದ್ರೆ ಈ ಪಾರ್ಟ್ನರ್ಶಿಪ್ನಿಂದ ರೈತರಿಗಾಗೋ ಲಾಭವಾದ್ರೂ ಏನೋ? ಇದನ್ನ ನಾವು ಈ ಬಿಸ್ನೆಸ್ನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಪ್ರತಿಫಲ ಅಂತ ಕರಿಬೋದು. ಮುಖ್ಯವಾಗಿ 4 ದೊಡ್ಡ ಲಾಭಗಳಿವೆ. ಬನ್ನಿ ನೋಡೋಣ. ಮೊದಲನೇದಾಗಿ ಈ ನಂಬರ್ ನೋಡಿ, 100-1000 ಪಟ್ಟು. ನಂಬೋಕಾಗ್ತಿದ್ಯಾ? ಇದು ನಿಜ. ಮೈಕೋರೈಜಾ ಗಿಡದ ಬೇರುಗಳ ವಿಸ್ತೀರ್ಣವನ್ನ, ಅಂದ್ರೆ ನೀರು, ಆಹಾರ ಹೀರ್ಕೊಳ್ಳೋ ಜಾಗವನ್ನ 100-1000 ಪಟ್ಟು ಜಾಸ್ತಿ ಮಾಡುತ್ತೆ. ಅಂದ್ರೆ ಗಿಡದ ಕೆಪಾಸಿಟಿ ಎಷ್ಟೊಂದು ಹೆಚ್ಚಾಗುತ್ತೆ ಅಂತ ಊಹಿಸ್ಕೊಳ್ಳಿ. ಈ ಪಾರ್ಟ್ನರ್ಶಿಪ್ನಿಂದ ರೈತರಿಗೆ ಸಿಗೋ 4 ಮೇನ್ ಬೆನಿಫಿಟ್ಸ್ಗಳು. 1, ಗೊಬ್ಬರದಲ್ಲಿರೋ ರಂಜಕವನ್ನ ಫ್ರೀಯಾಗಿ ತೆಗೆದುಕೊಡುತ್ತೆ. 2, ಬರಗಾಲದಲ್ಲಿ ಗಿಡಕ್ಕೆ ಇನ್ಶೂರೆನ್ಸ್ ಇದ್ದ ಹಾಗೆ. 3, ಮಣ್ಣನ್ನೇ ಬದಲಾಯಿಸಿಬಿಡುತ್ತೆ. 4, ರೋಗಗಳಿಂದ ಕಾಪಾಡುತ್ತೆ. ಇವು ಒಂದೊಂದರ ಬಗ್ಗೆನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಲಾಭ ರಂಜಕ. ನೋಡಿ, ರಂಜಕ ಮಣ್ಣಲ್ಲಿ ಸುಲಭವಾಗಿ ಕರಗಲ್ಲ, ಅಲ್ಲಲ್ಲೇ ಗಟ್ಟಿಯಾಗಿ ಕೂತ್ಬಿಡುತ್ತೆ. ಮೈಕೋರೈಜಾ ಏನ್ ಮಾಡುತ್ತೆ, ಸ್ಪೆಷಲ್ ಆಸಿಡ್ಗಳನ್ನ ಬಿಟ್ಟು ಈ ಲಾಕ್ ಆಗಿರೋ ರಂಜಕವನ್ನ ಅನ್ಲಾಕ್ ಮಾಡಿ ಗಿಡಕ್ಕೆ ತಿನ್ಸುತ್ತೆ. ಇದರಿಂದ ನಾವು ಹಾಕಿದ DAP ಗೊಬ್ಬರ ವೇಸ್ಟ್ ಆಗಲ್ಲ, ಹಾಕಿದ ದುಡ್ಡಿಗೆ ಪೂರ್ತಿ ವಸೂಲಿ. ಎರಡನೇದು, ಇದು ಬರಗಾಲದ ಟೈಮಲ್ಲಿ ಒಂದು ಇನ್ಶೂರೆನ್ಸ್ ಇದ್ದ ಹಾಗೆ. ಹೇಗೆ ಅಂತೀರಾ? ಇದೆಲ್ಲ ಸಾವಿರಾರು ಎಳೆಗಳು ಒಂದು ದೊಡ್ಡ ಸ್ಪಂಜ್ ಥರ ಕೆಲಸ ಮಾಡಿ ಮಣ್ಣಿನ ಆಳದಲ್ಲಿರೋ ಸಣ್ಣ ಹನಿಯನ್ನು ಬಿಡದೆ ಹೀರ್ಕೊಂಡು ಗಿಡಕ್ಕೆ ಕೊಡುತ್ತೆ. ಮಳೆ ಕೈ ಕೊಟ್ಟಾಗ ಮೈಕೋರೈಜಾ ಇಲ್ದ ಗಿಡಗಳು ಬೇಗ ಬಾಡಿ ಹೋಗ್ತವೆ. ಆದ್ರೆ ಈ ಪಾರ್ಟ್ನರ್ ಇರೋ ಗಿಡಗಳು ಹೆಚ್ಚು ದಿನ ಹಸಿರಾಗಿ ಧೈರ್ಯವಾಗಿ ನಿಲ್ತವೆ. ಮೂರನೇ ಲಾಭ, ನಮ್ಮ ಮಣ್ಣಿನ ಆರೋಗ್ಯ. ಈ ಫಂಗಸ್ ಗ್ಲೋಮೆಲಿನ್ ಅನ್ನೋ ಒಂದು ನ್ಯಾಚುರಲ್ ಗಮ್ ಅಂದ್ರೆ ಅಂಟನ್ನ ಉತ್ಪತ್ತಿ ಮಾಡುತ್ತೆ. ಇದು ಮಣ್ಣಿನ ಕಣಗಳನ್ನ ಒಟ್ಟಿಗೆ ಹಿಡಿದಿಟ್ಟು ಮಣ್ಣು ಹೆಂಟೆಗಟ್ಟದ ಹಾಗೆ ಉದುರುದುರಾಗಿ ಮಾಡುತ್ತೆ. ಇದರಿಂದ ಮಣ್ಣಲ್ಲಿ ಗಾಳಿಯಾಡುತ್ತೆ, ನೀರು ಇಳಿಯುತ್ತೆ, ಮಣ್ಣು ಕೊಚ್ಚಿ ಹೋಗೋದು ಕೂಡ ಕಡಿಮೆ ಆಡುತ್ತೆ. 4ನೇದು, ರೋಗಗಳಿಂದ ರಕ್ಷಣೆ. ಇದು ಗಿಡಕ್ಕೆ ಡಬಲ್ ಪ್ರೊಟೆಕ್ಷನ್ ಕೊಡುತ್ತೆ. ಹೇಗೆ? 1, ಇದು ಬೇರಿನ ಸುತ್ತ ಒಂದು ಕೋಟೆಯ ಹಾಗೆ ಪದರವನ್ನ ಕಟ್ಟಿ ಬೇರುಕೊಳೆ ರೋಗದಂತಹ ಕೆಟ್ಟ ರೋಗಾಣುಗಳನ್ನ ಒಳಗೆ ಬಿಡಲ್ಲ. 2, ಗಿಡದ ಒಳಗಿನ ಇಮ್ಯೂನ್ ಸಿಸ್ಟಮ್ ಅನ್ನ ಜಾಗೃತಗೊಳಿಸಿ ಗಿಡ ಒಳಗಿಂದಲೇ ಸ್ಟ್ರಾಂಗ್ ಆಗುವ ಹಾಗೆ ಮಾಡುತ್ತೆ. ಈ ಚಾರ್ಟ್ ನೋಡಿದ್ರೆ ಸಾಕು, ಎಲ್ಲವೂ ಒಂದೇ ಸಲಕ್ಕೆ ಅರ್ಥ ಆಗ್ಬಿಡುತ್ತೆ. ವ್ಯತ್ಯಾಸ ನೋಡಿ, ಹಗಲು ರಾತ್ರಿ ಇದ್ದ ಹಾಗೆ. ಮೈಕೋರೈಜಾ ಇಲ್ಲ ಅಂದ್ರೆ ಬೇರುಗಳಿಗೆ ಶಕ್ತಿ ಕಡಿಮೆ, ಬರ ಬಂದ್ರೆ ತಕ್ಷಣ ಸುಸ್ತು, ಹಾಕಿದ ಗೊಬ್ಬರ ವೇಸ್ಟು. ಆದ್ರೆ ಮೈಕೋರೈಜಾ ಇದ್ರೆ ಗಿಡದ ಕಥೆನೇ ಬೇರೆ. ಬೇರುಗಳ ವ್ಯಾಪ್ತಿ ಜಾಸ್ತಿ, ಗಿಡ ಫುಲ್ ಪವರ್ಫುಲ್. ಸರಿ, ಇಷ್ಟೆಲ್ಲ ಒಳ್ಳೇದು ಮಾಡೋ ಈ ಸೂಪರ್ ಪಾರ್ಟ್ನರ್ ಜೊತೆ ನಾವು ಚೆನ್ನಾಗಿರೋದು ಹೇಗೆ? ಈ ಫ್ರೆಂಡ್ಶಿಪ್ಪನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು? ಯಾಕಂದ್ರೆ ನಮ್ಮ ಕೆಲವು ಕೆಲಸಗಳು ಈ ಫ್ರೆಂಡ್ಶಿಪ್ಪನ್ನು ಮುರಿದಾಕ್ಬೋದು. ಮೊದಲಿಗೆ ಯಾವ ಬೆಳೆಗಳು ಇದರ ಬೆಸ್ಟ್ ಫ್ರೆಂಡ್ಸ್ ಅಂತ ನೋಡೋಣ.
ಸುಮಾರು 90% ಗಿಡಗಳಿಗೆ ಇದರಿಂದ ಲಾಭ ಇದೆ. ನಮ್ಮ ಹತ್ತಿ, ಮೆಕ್ಕೆಜೋಳ, ಗೋಧಿ, ಸೋಯಾಬೀನ್, ಹಾಗೆ ಚಣ, ತೊಗರಿಯಂತಹ ಬೇಳೆಕಾಳುಗಳು ಮತ್ತೆ ಹೆಚ್ಚಿನ ಎಲ್ಲಾ ತರಕಾರಿಗಳು ಇದರ ಜೊತೆ ಚೆನ್ನಾಗಿ ಹೊಂದ್ಕೊಳ್ತವೆ. ಆದರೆ ಕೆಲವು ಬೆಳೆಗಳು ನಾವು ಸಿಂಗಲ್ ಅಂತ ಇರ್ತವೆ. ಅವು ಈ ಫಂಗಸ್ ಜೊತೆ ಸೇರ್ಕೊಳ್ಳಲ್ಲ. ಸಾಸ್ವೆ, ಎಲೆಕಾಸು, ಬೀಟ್ರೂಟ್, ಪಾಲಕ್ ಈ ಥರದ ಬೆಳೆಗಳಿಗೆ ಇದನ್ನು ಹಾಕಿದ್ರೆ ಸುಮ್ಮನೆ ದುಡ್ಡು ವೇಸ್ಟ್. ಹಾಗಾಗಿ ಈ ಬೆಳೆಗಳಿಗೆ ಇದನ್ನು ಹಾಕೋಕೆ ಹೋಗಬೇಡಿ. ನಮ್ಮ ಈ ಪಾರ್ಟ್ನರ್ನ ಖುಷಿಯಾಗಿಡೋದು ಹೇಗೆ? ಸಿಂಪಲ್. 1, ಪದೇ ಪದೇ ಆಳವಾಡಿ ಉಳುಮೆ ಮಾಡಬೇಡಿ, ಅದು ಮಣ್ಣಲ್ಲಿರೋ ಇದರ ನೆಟ್ವರ್ಕನ್ನು ಹರಿದಾಕತ್ತೆ. 2, ಸ್ಟ್ರಾಂಗ್ ಆಗಿರೋ ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕಗಳನ್ನು ಬಳಸಬೇಡಿ. 3, ಜಾಸ್ತಿ ರಂಜಕದ ಗೊಬ್ಬರ ಹಾಕಬೇಡಿ, ಹಾಕಿದ್ರೆ ಗಿಡ ಸೋಮಾರಿಯಾಗ್ಬಿಡತ್ತೆ. 4, ಹೊಲವನ್ನ ಬೋಳಾಗಿ ಬಿಡದೆ ಹೊದಿಕೆ ಬೆಳೆಗಳನ್ನು ಬೆಳೀರಿ. ಇದನ್ನ ಬಳಸೋಕೆ ಬೆಸ್ಟ್ ಮತ್ತೆ ಅಗ್ಗದ ವಿಧಾನ ಅಂದ್ರೆ ಬೀಜೋಪಚಾರ. ಸ್ವಲ್ಪ ಬೆಲ್ಲದ ನೀರು ಅಥವಾ ಅನ್ನದ ಗಂಜಿ ತಗೊಂಡು ಅದರಲ್ಲಿ ಮೈಕೋರೈಸಾ ಪೌಡರ್ ಕಲಸಿ ಬೀಜಗಳಿಗೆ ಕೋಟಿಂಗ್ ಮಾಡಿ, ಆಮೇಲೆ ನೆರಳಲ್ಲಿ ಒಣಗಿಸಿ ತಕ್ಷಣ ಬಿತ್ತನೆ ಮಾಡ್ಬಿಡಿ. ಇದರಿಂದ ಫಂಗಸ್ ಬೇರು ಹುಟ್ಟೋ ಜಾಗದಲ್ಲೇ ರೆಡಿಯಾಗಿರುತ್ತೆ, ತಕ್ಷಣ ತನ್ನ ಕೆಲಸ ಶುರು ಮಾಡ್ಕೊಡುತ್ತೆ. ಹಾಗಾದ್ರೆ ಕೊನೆಗೆ ಹೇಳೋದಾದ್ರೆ ಈ ಎಲ್ಲದರ ಸಾರಾಂಶ ಏನು? ಈ ಅದ್ಭುತ ಪಾರ್ಟ್ನರ್ಶಿಪ್ನ ಬಾಟಮ್ ಲೈನ್ ಏನು? ಈ ಸ್ಲೈಡಲ್ಲಿರೋ ಉದಾಹರಣೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮ ಬೆಳೆಯನ್ನ ಒಂದು ಚಿಕ್ಕ ಸ್ಟ್ರಾ ಇಟ್ಕೊಂಡು ಬಾವಿಯಿಂದ ನೀರು ಕುಡಿಯೋಕೆ ಒದ್ದಾಡ್ತಿರೋ ಮನುಷ್ಯನಿಗೆ ಹೋಲಿಸ್ಬೋದು. ಅವನಿಗೆ ಎಷ್ಟು ಅಂತ ನೀರು ಸಿಗುತ್ತೆ ಹೇಳಿ? ಮೈಕೋರೈಸಾ ಅಂದ್ರೆ ಆ ಮನುಷ್ಯನ ಕೈಗೆ ಒಂದು ಉದ್ದ, ದಪ್ಪ ಪೈಪ್ ಕೊಟ್ಟ ಹಾಗೆ. ಆಗ ಅವನು ಬಾವಿಯ ಆಳದಲ್ಲಿರೋ ನೀರನ್ನ ಕೂಡ ಸುಲಭವಾಗಿ ಹೊಟ್ಟೆ ತುಂಬ ಕುಡಿಯಬಲ್ಲ. ಅದ್ಭುತ ಅಲ್ವಾ? ಇದರ ಅರ್ಥ ತುಂಬಾನೇ ಸಿಂಪಲ್. ನಾವು ಗೊಬ್ಬರಕ್ಕೆ, ನೀರಿಗೆ ಅಂತ ಖರ್ಚು ಮಾಡೋ ದುಡ್ಡನ್ನ ಇದು ವೇಸ್ಟ್ ಆಗೋಗ್ ಬಿಡಲ್ಲ. ಮಣ್ಣಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಗಿಡ ಪೂರ್ತಿಯಾಗಿ ಬಳಸ್ಕೊಳ್ಳೋ ಹಾಗೆ ಮಾಡುತ್ತೆ. ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಗೆ ನಿಜವಾದ ಬೆಲೆ ಸಿಗೋ ಹಾಗೆ ನೋಡ್ಕೊಳ್ಳುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಜಮೀನಿನ ಅತಿ ದೊಡ್ಡ ಶಕ್ತಿ ನಾವು ಇನ್ನೂ ಸರಿಯಾಗಿ ಬಳಸ್ಕೊಳ್ಳದ ಪವರ್ ನಮ್ಮ ಕಾಲ ಕೆಳಗೆ ಇದೆಯಾ? ಬಹುಶಃ ನಾವು ನಮ್ಮ ಮಣ್ಣನ್ನ ನೋಡೋ ರೀತಿಯನ್ನೇ ಬದಲಾಯಿಸಬೇಕಾದ ಸಮಯ ಬಂದಿದೆ ಅನ್ಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ.